ಕಲಬುರಗಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಲಬುರಗಿಯಲ್ಲಿ ಒಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಕ್ರೂಸರ್ ಲಾರಿ ಡಿಕ್ಕಿಯಾಗಿ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 5 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಬಳಿ ಘಟನೆ ನಡೆದಿರೋದು. ಕಲಬುರಗಿ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿರೋದು. ಭೀಕರ ಅಪಘಾತ ಆಗಿ ಒಂದೇ ಕುಟುಂಬದ 5 ಮೃತಪಟ್ಟಿದ್ದಾರೆ. ಟೋಲು ಪಾಷಾ, ಮೆಹಬೂಬ್, ಫಾತಿಮಾ, ರಜೂಲ್ ಬಿ, ಹುಸೇನ್ ಬುಡಾನ್ ಈ 5 ಮೃತರು ಕಲಬುರಗಿಯ ಇಂಗಳಗಿ ಗ್ರಾಮದವರು ಅನ್ನುವ ಮಾಹಿತಿ ಸಿಕ್ಕಿದೆ. ವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇಂಗಳಗಿಯಿಂದ ಅನಾರೋಗ್ಯ ಪೀಡಿತ ವ್ಯಕ್ತಿಯೊಬ್ಬರನ್ನ ಯಾದಗಿರಿ ಆಸ್ಪತ್ರೆಗೆ ದಾಖಲಿಸಿ 5 ಕ್ರೂಸರ್ನಲ್ಲಿ ವಾಪಸ್ ಆಗುವಾಗ ಈ ದುರಂತ ಸಂಭವಿಸಿಬಿಟ್ಟಿದೆ. ಕ್ರೂಸರ್ನಲ್ಲಿ ವಾಪಸ್ ಬರ್ತಾ ಇದ್ದಾಗ ಲಾರಿಗೆ ಡಿಕ್ಕಿಯಾಗಿ ಸ್ಥಳದಲ್ಲೇ 5 ಮೃತಪಟ್ಟಿದ್ದಾರೆ. ಅನಾರೋಗ್ಯ ಪೀಡಿತ ವ್ಯಕ್ತಿಯೊಬ್ಬನನ್ನ ಯಾದಗಿರಿ ಆಸ್ಪತ್ರೆಗೆ ದಾಖಲು ಮಾಡಿ 5 ಕ್ರೂಸರ್ನಲ್ಲಿ ವಾಪಸ್ ಬರ್ತಾ ಇದ್ರು. ಒಂದೇ ಕುಟುಂಬದ 5 ಭೀಕರ ಅಪಘಾತಕ್ಕೆ 5 ಬಲಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಯಾವಾಗ ಘಟನೆ ಆಗಿರೋದು, ಯಾರ್ದು ತಪ್ಪಿರೋದು, ಲಾರಿ ಅವ್ರದಾ ಕ್ರೂಸರ್ನವ್ರದಾ? ಹೌದು ವೀಣಾ, ಏನಂದ್ರೆ ಲಾರಿ ಮತ್ತು ಕ್ರೂಸರ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿಯ ವಾಡಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಲಾಡ್ಲಾಪುರ ಬಳಿ ನಡೆದಿರುವಂತದ್ದು. ಕಳೆದ ನಿನ್ನೆ ಏನಂತಂದ್ರೆ ಇವರು ಕುಟುಂಬದ ಸದಸ್ಯರಿಗೆ ಹುಷಾರಿಲ್ಲದ ಕಾರಣ ಅವರನ್ನ ಯಾದಗಿರಿಯ ಆಸ್ಪತ್ರೆಗೆ ದಾಖಲಿಸಲು ತೆರಳಿದ್ರು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಯಾದಗಿರಿಯ ಆಸ್ಪತ್ರೆಗೆ ದಾಖಲಿಸಿ ರಾತ್ರಿ 12:30 ಸುಮಾರಿಗೆ ಅವರು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಚಾಲಕನ ಅಜಾಗರೂಕತೆಯಿಂದ ಎದುರುಗಡೆಯಿಂದ ಅಂದ್ರೆ ಕಲಬುರಗಿಯಿಂದ ಯಾದಗಿರಿ ಕಡೆಗೆ ಹೋಗ್ತಾ ಇರುವಂತಹ ಏನು ಲಾರಿ ಇದೆ, ಆ ಲಾರಿಗೆ ಕ್ರೂಸರ್ ವಾಹನ ಏನು ಸ್ಪೀಡ್ ಆಗಿ ಡಿಕ್ಕಿ ಆಗಿದ್ರಿಂದ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಈ ಒಂದು ಘಟನೆಯಲ್ಲಿ ಏನು ಕ್ರೂಸರ್ ನಲ್ಲಿದ್ದ 5 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇವರು ಏನಂತಂದ್ರೆ ಸಾವನ್ನಪ್ಪಿರೋದು ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಏನು ಇಂಗಳಗಿ ಗ್ರಾಮದ ನಿವಾಸಿಗಳು ತೋಲಾ ಸಾಬ್, ಹುಸೇನ್ ಮತ್ತೆ ಮೆಹಬೂಬ್, ರಸೂಲ್ ಮತ್ತೆ ಫಾತಿಮಾ ಅಂತ ಇವರೆಲ್ಲರೂ ಕೂಡ ಏನು ಇಂಗಳಗಿ ಗ್ರಾಮದವರೇ. ನಿನ್ನೆ ಏನಂತಾರೆ ಅವರ ಸಂಬಂಧಿಕರಿಗೆ ಹುಷಾರಿಲ್ಲದ ಕಾರಣ ಆಸ್ಪತ್ರೆಗೆ ತೆರಳಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಸ್ಥಳಕ್ಕೆ ಏನಂತಾರೆ ವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಏನು ಕ್ರೂಸರ್ ವಾಹನದಲ್ಲಿ 5 ಜನ ಏನು ಸಾವನ್ನಪ್ಪಿದ್ರು ಅವರೆಲ್ಲರ ಏನು ಬಾಡಿಗಳನ್ನು ಕೂಡ ಈಗ ಮಾರ್ಚರಿಗೆ ಶಿಫ್ಟ್ ಅನ್ನು ಮಾಡಲಾಗಿರುವಂತದ್ದು. ವೀಣಾ, ಅರುಣ್ ಕುಮಾರ್, ಇನ್ನು ಲಾರಿ ಚಾಲಕನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅವನನ್ನು ವಶಪಡಿಸ್ಕೊಳ್ಳೋ ಪ್ರಯತ್ನ ಏನಾದರೂ ಆಗಿದೆಯಾ? ಸದ್ಯ ಏನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ವಾಡಿ ಪೊಲೀಸರೀಗ ಲಾರಿ ಚಾಲಕನ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಕೂಡ ಆತನಿಗೂ ಕೂಡ ಈಗ ಹುಡುಕಾಟನ ನಡೆಸ್ತಾ ಇರುವಂತದ್ದು. ಈ ಒಂದು ಮಧ್ಯರಾತ್ರಿಗೆ ಘಟನೆ ನಡೆದಿರಿಂದ ರಾತ್ರಿ ಏನು ಆಕ್ಸಿಡೆಂಟ್ ಆದ ಕೂಡಲೇ ಅಲ್ಲಿಂದ ಏನು ಲಾರಿ ಚಾಲಕ ಎಸ್ಕೇಪ್ ಆಗಿರುವಂತದ್ದು. ಈಗ ಪ್ರಕರಣನ ದಾಖಲಿಸಿಕೊಂಡು ಈಗ ಲಾರಿ ಚಾಲಕನ ತಪ್ಪ ಅಥವಾ ಕ್ರೂಸರ್ ಈ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡ್ತಾರೆ. ಅಲ್ಲದೆ ಏನು ಲಾರಿ ಚಾಲಕನ ಬಗ್ಗೆ ಕೂಡ ಈಗ ಹುಡುಕಾಟ ನಡೆಸ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಅರುಣ್ ಕುಮಾರ್ ಮಾಹಿತಿಗೆ.